ಪವಿತ್ರಾಳಿಂದಲೇ ಈ ಸ್ಥಿತಿಗೆ ಬಂದೆ. ದರ್ಶನ್ಗೆ ಮನವರಿಕೆ ಆಯ್ತಾ? ಹೆಂಡತಿ ಮಗನಷ್ಟೇ ನನ್ನ ಜಗತ್ತು. ಪವಿತ್ರ ಸಂಬಂಧಕ್ಕೆ ಎಳ್ಳೂ ನೀರು ಬಿದ್ದ. ಪವಿತ್ರ ಹೇಳಿದಂತೆ ಕೇಳಿದ್ದಕ್ಕೆ ದರ್ಶನ್ಗೆ ಸಿಕ್ಕ ಉಡುಗೊರೆ ಜೈಲು. ಇತ್ತ ಗಂಡನ ಬಿಡುಗಡೆಗೆ ವಿಜಯಲಕ್ಷ್ಮಿ ಹೋರಾಟ ಹಗಲಿರುಳು. ಇದು ಕರ್ನಾಟಕದ ನಂಬರ್ 1 ಫಿಲ್ಮಿ ಶೋ ಸಿನಿ ಅಡ್ಡ, ಈ ಜೀವ ನಿನಗಾಗಿ. ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯ ಸಿಂಹಾಸನದ ಅಧಿಪತಿಯಾಗಿದ್ದ, ಪ್ರಾಣ ಕೊಡೋಕ್ಕೂ ಸಿದ್ಧವಿದ್ದ ಡೈಹಾರ್ಡ್ ಅಭಿಮಾನಿಗಳನ್ನ ಪಡೆದುಕೊಂಡಿದ್ರು. ಇನ್ನು ಕೈಯಲ್ಲಿ ತೋರಿಸಿದ್ದನ್ನ ಕಣ್ಣಿಗೊತ್ಕೊಂಡು ಕೆಲಸ ಮಾಡ್ತಾ ಇದ್ದ ಆಳು ಕಾಳು, ಓಡಾಡೋಕೆ 10 ಕಾರು, ಹಣದ ಸೂಟ್ಕೇಸ್ ಹಿಡಿದು ಮನೆ ಮುಂದೆ ಸಾಲಾಗಿ ನಿಲ್ತಾ ಇದ್ದ ನಿರ್ಮಾಪಕರು. ದರ್ಶನ್ ಹಿಂದೆ ಬದುಕ್ತಾ ಇದ್ದ ಬದುಕು ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅನ್ಕೊಂಡಿದ್ದ ಎಷ್ಟೋ ಮಂದಿಯ ಕನಸು. ಎಲ್ಲ ಇದ್ರೂ ದರ್ಶನ್ ಇವತ್ತು ಕಂಬಿ ಹಿಂದೆ ಕಾಲ ಕಳೆಯುವ ಸ್ಥಿತಿಗೆ ಬಂದಿದ್ದಾರೆ. ಆಗ್ಲೇ 15 ದಿನ ಅಂತೂ ಉರುಳಿ ಹೋಗಿದೆ. ಅನ್ನ ಗಂಟ್ಲಲ್ಲಿ ಇಳಿತಾ ಇಲ್ಲ, ಮಾತೆ ಹೊರಡ್ತಾ ಇಲ್ಲ. ಪಶ್ಚಾತ್ತಾಪದಲ್ಲಿ ಕುದಿತಾ ಇದ್ದಾಗ ಕಣ್ಮುಂದೆ ಒಂದು ಸತ್ಯ ಕಾಣ್ತಾ ಇದೆ. ಅದುವೇ ಪವಿತ್ರ ಹೆಸರಿನ ಹೆಣ್ಣಿನ ಸಹವಾಸ. 15 ದಿನ ಕಳೆದ್ರೂ ಪವಿತ್ರ ಹೆಸರನ್ನೇ ಎತ್ತದ ದರ್ಶನ್ಗೆ ಈಗ ಮನವರಿಕೆ ಆಯ್ತಾ? ಕೆಟ್ಟ ಮೇಲೆ ಬುದ್ಧಿ ಬಂತ. ಪತ್ನಿಗೆ ಮಾತು ಕೊಟ್ಟಂತೆ ಪವಿತ್ರಾಳನ್ನ ಬಿಟ್ಟು ಬರ್ತಾರ ದರ್ಶನ್? ಆ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ. ಪವಿತ್ರಾಳಿಂದಲೇ ಈ ಸ್ಥಿತಿಗೆ ಬಂದೆ. ದರ್ಶನ್ಗೆ ಮನವರಿಕೆ ಆಯ್ತಾ? ಹೆಂಡತಿ ಮಗನಷ್ಟೇ ನನ್ನ ಜಗತ್ತು. ಪವಿತ್ರ ಸಂಬಂಧಕ್ಕೆ ಎಳ್ಳು ನೀರು ಬಿತ್ತ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನ್ ಕೆಲಸ ಮಾಡಬೇಕು, ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳೆ ಮದ್ರೆ ನೀನು ದಿನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆತ್ಕೊಂಡು ನಾನೇ ಕೂತ್ಕೊಳ್ಳಿ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ. ನಾನೇ ಹೇಳ್ತೀನಿ, ನನಗೆ 2 ಮುಖ ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಎನ್ನುವುದು ಇದೇ ಕಾರಣಕ್ಕೇನೋ ಅನ್ನುವುದು ವಿಜಯಲಕ್ಷ್ಮಿ ನೋಡಿದಾಗ ಬರುವ ಮಾತು ಎಂಬುದು ಹಲವರ ಅಭಿಪ್ರಾಯ. ದರ್ಶನ್ ಜೊತೆ 21 ವರ್ಷದ ಸಾಂಸಾರಿಕ ಜೀವನದಲ್ಲಿ ವಿಜಯಲಕ್ಷ್ಮಿ ಎಲ್ಲಾ ಮನೆಯಲ್ಲಿರುವಂತೆ ಏಳು ಬೀಳುಗಳನ್ನ ಕಂಡಿದ್ದಾರೆ. ಪತಿ ಪರ ಹೆಣ್ಣಿನ ಸಂಗ ಮಾಡಿದ್ರೂ ಬಿಟ್ಟು ಕೊಡದೆ ಒಳ್ಳೆಯ ಸಮಯಕ್ಕಾಗಿ ಕಾದಿದ್ದಾರೆ. ಹೆಣ್ಣು ಏನನ್ನಾದ್ರೂ ಬಿಟ್ಟು ಕೊಟ್ಟಾಳು, ಆದ್ರೆ ಪತಿಯನ್ನ ಪರಸ್ತ್ರೀಗೆ ಬಿಟ್ಟು ಕೊಡಲಾರಳು. ಪತಿ ತೋರಿಸುವ ಅಳಿದುಳಿದ ಪ್ರೀತಿಯಲ್ಲೇ ನೆಮ್ಮದಿ ಕಾಣ್ತಿದ್ದವರು ವಿಜಯಲಕ್ಷ್ಮಿ. ಮೇ 19ಕ್ಕೆ 21 ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡು ಪತಿಯಿಂದ ಕೈಗೆ ಉಂಗುರ ಹಾಕಿಸ್ಕೊಂಡು ಹೃದಯ ತುಂಬಾ ನಕ್ಕಿದ್ರು. ನಿಜ ಹೇಳಬೇಕು ಅಂದ್ರೆ ಹಠದಿಂದಲ್ಲ, ಸಹನೆಯಿಂದಲೇ ಪತಿಯನ್ನ ಪಡೆದುಕೊಳ್ಳಲು ಹಗಲಿರುಳು ಹಂಬಲಿಸಿದ ವಿಜಯಲಕ್ಷ್ಮಿಗೆ ಈಗಲೂ ಅಗ್ನಿ ಪರೀಕ್ಷೆಯ ಕಾಲ. ದರ್ಶನ್ ಎಲ್ಲರಂತೆ ಓರ್ವ ಸಾಮಾನ್ಯ ಸಿನಿಮಾ ನಟ ಆಗಿದ್ದವರಲ್ಲ. ಕನ್ನಡದ ಈಗಿನ ಸ್ಟಾರ್ ನಟರಲ್ಲಿ ಕನ್ನಡ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇದ್ದ ನಟ. ಸಿನಿ ಪ್ರೇಮಿಗಳು ಸೊರಗಿ ಹೋಗ್ತಾ ಇರುವ ಈ ಕಾಲದಲ್ಲೂ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರೋ ಹೀರೋ. ಈ ಮಧ್ಯೆ ಹಲವು ಸಿನಿಮಾಗಳು ಅಷ್ಟಕ್ಕಷ್ಟೇ ಕೊಟ್ಟಿದ್ರು. ಕಾಟೇರ ಎಂಬ ಚಿತ್ರದ ಮೂಲಕ ತನ್ನ ಜೊತೆ ಇಂಡಸ್ಟ್ರಿಯನ್ನೇ ಮೇಲೆತ್ತಿದ ಕಲಾವಿದ. ಕನ್ನಡ ಚಿತ್ರವೊಂದೇ ಸಾಕು ನನಗೆ ಎಂದು ಹೇಳ್ತಾನೆ ಕನ್ನಡಿಗರ ಎದೆಯಲ್ಲಿ ಭದ್ರ ಸ್ಥಾನ ಪಡೆದಿದ್ದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದವರು. ಆದ್ರೆ ಅದ್ಯಾಕೋ ದರ್ಶನ್ ವೈಯಕ್ತಿಕ ಜೀವನ ಮಾತ್ರ ಸರಿ ದಾರಿಯಲ್ಲಿ ಕಾಣಿಸ್ತಾನೇ ಇಲ್ಲ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವ ಗಾದೆ ಮಾತಿನಂತೆ ಕೌಟುಂಬಿಕ ಜೀವನ ಹಳ್ಳ ಹಿಡಿದಿತ್ತು. ತಾಳಿ ಕಟ್ಟಿದ ಪತ್ನಿ, ಪ್ರಾಣ ನೀಡಿದ ತಾಯಿ, ರಕ್ತ ಹಂಚಿಕೊಂಡು ಹುಟ್ಟಿದ ಸಹೋದರನಿಂದಲೂ ದರ್ಶನ್ ಅಂತರ ಕಾಪಾಡಿಕೊಂಡ್ಬಿಟ್ರು. ಆಗ ದರ್ಶನ್ ಜೀವನಕ್ಕೆ ಬಂದದ್ದೇ ಪವಿತ್ರ ಗೌಡ ಹೆಸರಿನ ಹೆಣ್ಣು.
ಅಸಲಿಗೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಎನ್ನುವಂತೆ ಇರಲಿಲ್ಲ ದರ್ಶನ್ ಸಂಸಾರ. 2011ರಲ್ಲೊಮ್ಮೆ ದರ್ಶನ್ ಸಂಸಾರ ಗಲಾಟೆ ಬೀದಿಗೆ ಬಂದು ಬಿಟ್ಟಿತ್ತು. ದರ್ಶನ್ ಗಂಭೀರ ಹಲ್ಲೆ ಮಾಡಿದ್ದಕ್ಕಾಗಿ ಪತ್ನಿ ವಿಜಯಲಕ್ಷ್ಮಿ ತೀವ್ರವಾಗಿ ಗಾಯಗೊಂಡ ಪರಿಣಾಮ ಪತಿಯ ವಿರುದ್ಧವೇ ದೂರು ದಾಖಲಿಸಿದ್ರು. ಸುಮಾರು 1 ತಿಂಗಳು ಇದೇ ಸೆಂಟ್ರಲ್ ಜೈಲಿನಲ್ಲಿದ್ದ ದರ್ಶನ್ರನ್ನ ಕ್ಷಮಿಸಿದ್ದು ಇದೇ ವಿಜಯಲಕ್ಷ್ಮಿ. ದರ್ಶನ್ ಕೂಡ ದೊಡ್ಡವರ ಬುದ್ಧಿ ಮಾತಿಗೆ ಮಣಿದು ಪತ್ನಿ ಜೊತೆ ಹೊಂದಿಕೊಂಡು ಹೋಗುವ ಪ್ರಮಾಣ ಮಾಡಿದ್ರು. ಎಲ್ಲರ ಮನೆ ದೋಸೆ ತೂತು ಎನ್ನುವಂತೆ ಪ್ರತಿ ಸಂಸಾರದಲ್ಲೂ ಜಗಳ ಸಾಮಾನ್ಯ. ಹೀಗೆಂದುಕೊಂಡು ದರ್ಶನ್ ಸುಮ್ಮನಿದ್ದಿದ್ರೆ ಇವತ್ತು ಇನ್ನೊಂದು ಹೆಣ್ಣಿನಿಂದಾಗಿ ಮತ್ತೆ ಪರಪ್ಪನ ಅಗ್ರಹಾರ ಸೇರುವ ಸ್ಥಿತಿ ತಂದುಕೊಳ್ತಿರ್ಲಿಲ್ಲ. ನಿಮಗೆಲ್ಲ ನೆನಪಿರುತ್ತೆ, ದರ್ಶನ್ ಯಾವತ್ತೂ ಪವಿತ್ರ ಹೆಸರು ಬಾಯಿಂದ ಎತ್ತಿದ್ದಿಲ್ಲ. 2ನೇ ಪತ್ನಿಯೋ ಗೆಳತಿಯೋ ಇನ್ನೇನೋ ಏನನ್ನೂ ಪವಿತ್ರ ಕುರಿತು ದರ್ಶನ್ ಹೇಳ್ಕೊಂಡಿಲ್ಲ. ಆದ್ರೆ ಪವಿತ್ರ ಕಳೆದ 5 ವರ್ಷದಿಂದ ಆಗೊಂದು ಈಗೊಂದು ಫೋಟೋ ಬಿಟ್ಟು ದರ್ಶನ್ ಜೊತೆಗಿನ ಸಂಬಂಧವನ್ನ ಸಾರುತ್ತಿದ್ರು. ಇತ್ತೀಚೆಗೆ ಮಗಳ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿ ವಿಡಿಯೋ ಹಂಚಿಕೊಂಡು ಆಶ್ಚರ್ಯಕ್ಕೀಡು ಮಾಡಿದ್ರು. ಇದರ ಬೆನ್ನಲ್ಲೇ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು 10 ವರ್ಷಗಳ ಸಂಬಂಧದ ಸುದೀರ್ಘ ಪತ್ರ ಬರೆದುಕೊಂಡು ಬಿಟ್ರು. ಇಷ್ಟಾದ್ರೂ ವಿಜಯಲಕ್ಷ್ಮಿ ಮಾತನಾಡದೇ ಇರೋದನ್ನ ನೋಡಿದ ಮೇಲೆ ಇದು ವಿಜಯಲಕ್ಷ್ಮಿ ಒಪ್ಪಿಕೊಂಡೇ ಆಗಿರುವ ಸಂಬಂಧ ಇರಬಹುದು ಅಂತ ಅಭಿಮಾನಿಗಳು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ದಿಢೀರ್ ಬಂತೊಂದು ನೋಡಿ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್. ಅದರಲ್ಲಿ ಪವಿತ್ರ ಯಾರು, ಆಕೆಯ ಪತಿ ಯಾರು, ಇನ್ನುಳಿದ ಹಲವು ವಿಚಾರವನ್ನ ಫೋಟೋ ಸಮೇತ ಹಂಚಿಕೊಂಡ್ರು. ಆಗ್ಲೇ 2 ಬಣವಾದ ದರ್ಶನ್ ಅಭಿಮಾನಿಗಳ ಗುಂಪಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಮೆಚ್ಚುವ ಬಣ, ದರ್ಶನ್ ಪವಿತ್ರರನ್ನ ಮೆಚ್ಚುವ ಬಣವಾಯ್ತು. ಹೀಗೆ ಪವಿತ್ರ ಹೇಟರ್ ಆಗಿದ್ದ ರೇಣುಕಾಸ್ವಾಮಿ ಪವಿತ್ರಗೆ ಚಮಕಾಯಿಸಲು ಹೋಗಿ ಅವರಿಂದಲೇ ಚಟ್ಟ ಹತ್ತಿದ್ದಾನೆ ಎನ್ನಲಾಗ್ತಿದೆ. ಪರಿಣಾಮ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದಾರೆ. ಪವಿತ್ರ ಹೇಳ್ದಂತೆ ಕೇಳಿದ್ದಕ್ಕೆ ದರ್ಶನ್ಗೆ ಸಿಕ್ಕ ಉಡುಗೊರೆ ಜೈಲು. ಇತ್ತ ಗಂಡನ ಬಿಡುಗಡೆಗೆ ವಿಜಯಲಕ್ಷ್ಮಿ ಹೋರಾಟ ಹಗಲಿರುಳು. ಪವಿತ್ರಗೆ ಐಷಾರಾಮಿಯಾಗಿ ಬದುಕಲು ಏನೇನ್ ಬೇಕೋ ಅದೆಲ್ಲವನ್ನ ಮಾಡಿಕೊಟ್ಟಿದ್ರು ದರ್ಶನ್. ಆಕೆಗಾಗಿ ಹಲವು ಆಪ್ತರನ್ನ ದರ್ಶನ್ ಕಳೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ವಿಜಯಲಕ್ಷ್ಮಿ ದರ್ಶನ್ ದಂಪತಿಗೆ ಬೆಳೆದ ಮಗನಿದ್ದಾಗ ಈ ಕಾರಣಕ್ಕೆ ವೈಯಕ್ತಿಕ ಬದುಕನ್ನ ಸೂಕ್ಷ್ಮವಾಗಿ ನಡೆಸಿಕೊಂಡು ಹೋಗೋದಕ್ಕೆ ವಿಜಯಲಕ್ಷ್ಮಿ ತೀರ್ಮಾನಿಸಿದ್ರು. ಪತಿ ಒಂದಲ್ಲ ಒಂದು ದಿನ ಬರ್ತಾನೆ ಎಂಬ ಭರವಸೆಯಲ್ಲೇ ಜೀವನ ಕಳೀತಿದ್ದ ವೇಳೆ ದರ್ಶನ್ ಬದುಕಲಿ ಇದೊಂದು ಅವಘಡ ಆಗಿ ಹೋಗಿದೆ. ಪವಿತ್ರ ಮೇಲಿನ ಪ್ರೀತಿಯಲ್ಲಿ ದರ್ಶನ್ ಕುರುಡಾಗಿ ಇಂತಹದ್ದೊಂದು ಕಾರ್ಯ ಅವರಿಂದ ನಡೆದು ಹೋಗಿದೆ ಎನ್ನಲಾಗ್ತಿದೆ. ಪವಿತ್ರ ಗೌಡಾಳ ಕೈಗೊಂಬಿಯಾಗಿ ಕುಣಿದಿದ್ದಕ್ಕೆ ಇವತ್ತು ದರ್ಶನ್ಗೆ ಸಿಕ್ಕ ಉಡುಗೊರೆ ಜೈಲು. ಹೌದು, ದರ್ಶನ್ಗೆ ಇದೇ ಬಿಟ್ಟು ಬಿಡದಂತೆ ಕಾಡ್ತಾ ಇರುವ ಚಿಂತೆ. ಆಸ್ತಿ ಪಾಸ್ತಿ ಹೋದ್ರೆ ಮರಳಿ ಸಂಪಾದನೆ ಮಾಡಬಹುದು, ಆದ್ರೆ ಅಡಿಕೆಗೆ ಕದ್ದು ಹೋದ ಮಾನ ಆನೆ ಕೊಟ್ಟರೂ ಬರೋದಿಲ್ಲ ಅನ್ನುವಂತೆ ಕೊಲೆ ಆರೋಪಿಯಾಗಿರುವ ದರ್ಶನ್ಗೆ ಇದು ಜೀವಿತದುದ್ದಕ್ಕೂ ಅನುಭವಿಸುವ ಯಾತನೆಯಾಗಿದೆ. ಬಂಧನದಿಂದ ಹೊರಬರುವ ಸೂಚನೆಯೂ ಕಾಣ್ತಿಲ್ಲ. ಇಷ್ಟು ವರ್ಷ ಗಳಿಸಿಕೊಂಡು ಬಂದಿದ್ದ ಕೀರ್ತಿ ಹೊರಗಿನ ಪ್ರಪಂಚದಲ್ಲಿ ನೆಲಸಮಾಧಿಯಾಗಿ ಹೋಗುವ ಆತಂಕ. ಇಷ್ಟೆಲ್ಲ ಕಾರಣವಾಯಿತೇ ಪವಿತ್ರ ಸಂಘ ಎನ್ನುವ ತಳಮಳ. ಹೀಗಾಗಿ ಆಪ್ತರ ಷರತ್ತಿಗೆ ತಲೆಬಾಗಿ ಪವಿತ್ರಾಳನ್ನ ತೊರೆಯುವ ಮನಸ್ಸು ಮಾಡಿದ್ದಾರಂತೆ ದರ್ಶನ್. ನರಕಕ್ಕೆ ಕಾರಣವಾದ ಗೆಳತಿ ಪವಿತ್ರಾಳನ್ನ ಬಿಟ್ಟು ಪತ್ನಿ ಮಗನೊಂದಿಗೆ, ತಾಯಿ ತಮ್ಮನೊಂದಿಗೆ ಅನ್ಯೋನ್ಯವಾಗಿರಲು ದರ್ಶನ್ ನಿರ್ಧರಿಸಿದ್ದಾರಂತೆ. ಹೀಗಾಗಿ 15 ದಿನ ಜೈಲಿನಲ್ಲಿದ್ದರೂ ಹತ್ತಿರದಲ್ಲೇ ಪವಿತ್ರ ಇದ್ರು ಆಕೆಯ ಬಗ್ಗೆ ವಿಚಾರಿಸೋದಾಗ್ಲಿ ನೋಡ್ಬೇಕು ಅನ್ನೋದಾಗ್ಲಿ ಏನಕ್ಕೂ ದರ್ಶನ್ ಒತ್ತಡ ಹಾಕ್ತಿಲ್ಲ. ಹೀಗಾಗಿ ಬೇಲ್ ಮೇಲಿಂದ ಹೊರಗೆ ಬಂದ್ರೆ ದರ್ಶನ್ ಪವಿತ್ರ ಸಂಬಂಧವನ್ನ ತೊರೆಯುವುದು ನಿಶ್ಚಿತ ಎಂಬ ಮಾತು ಕೇಳಿ ಬರ್ತಿದೆ.
ಅಂದ ಹಾಗೆ ಕೈ ಹಿಡಿದವಳು ಕಡೆತನಕ ಎನ್ನುವಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೆರೆಮನೆಯಲ್ಲಿರುವ ಪತಿ ಬಿಡಿಸಿಕೊಳ್ಳಲು ಒದ್ದಾಡ್ತಿದ್ದಾರೆ. ಪತಿ ಸಂಕಟ ನೋಡಲಾರದೆ ದೇವರ ಮೊರೆ ಹೋಗ್ತಿದ್ದಾರೆ. ಪರಸ್ತ್ರೀಯಿಂದಾಗಿ ಈ ಪರಿಸ್ಥಿತಿ ತಂದುಕೊಂಡ ಪತಿಯ ಮೇಲೆ ಮಮಕಾರ ಕನಿಕರ ಹೆಚ್ಚಾಗಿದೆ. ಯಾಕಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಕಷ್ಟದ ದಿನಗಳಲ್ಲಿ ಜೊತೆಯಾಗಿದ್ದಾಕೆ. ಚಾಲೆಂಜಿಂಗ್ ಸ್ಟಾರ್ ಆದ್ಮೇಲೆ ಬಂದು ಸೇರ್ಕೊಂಡವರಲ್ಲ. ಇರುವೆ ಕಷ್ಟಪಟ್ಟು ಗೂಡು ಕಟ್ಟಿದ ಮೇಲೆ ಅಲ್ಲಿ ಹಾವು ಬಂದು ಸೇರ್ಕೊಂಡಂತೆ ಪವಿತ್ರ ಬಂದಿದ್ದಾರೆ. ಪತಿ ಸಂಕಟ ನೋಡಲಾರದೆ ವಿಜಯಲಕ್ಷ್ಮಿ ತಾವೇ ಖುದ್ದು ನಿಂತು ಕಾನೂನು ಹೋರಾಟಕ್ಕೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಯಾಕಂದ್ರೆ ಹೊರಗಿನ ಪ್ರಪಂಚದಲ್ಲಿ ದರ್ಶನ್ ಗುರುತಿಸಿಕೊಳ್ತಿರುವ ವಿಧಾನದ ಸ್ಪಷ್ಟ ಅರಿವು ಇರುವುದು ವಿಜಯಲಕ್ಷ್ಮಿಗೆ. ಹೀಗಾಗಿ ಕಷ್ಟದಲ್ಲಿರುವ ಪತಿಯ ಕೈ ಹಿಡಿಯಲು ಅಣಿಯಾಗಿರುವ ವಿಜಯಲಕ್ಷ್ಮಿ ಹೆಸರೇ ಹೇಳುವಂತೆ ದರ್ಶನ್ಗೆ ವಿಜಯ ತಂದುಕೊಡ್ತಾರಾ ನೋಡ್ಬೇಕು. भारतीय एंटरटेनमेंट ब्यूरो पब्लिक टीवी।